ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಲಿನಕ್ಸ್ ಕಮಾಂಡ್ ಪ್ಲೇಲಿಸ್ಟ್ ಎರಡನೇ ವಿಡಿಯೋ. ಲಾಸ್ಟ್ ವಿಡಿಯೋಲಿ ನಾವು PWD, CET, MKDIR, ಕಾಪಿ, ಮೂವ್ ಕಮಾಂಡ್ಸ್ ನೋಡಿದ್ವಿ. ಈ ವಿಡಿಯೋಲಿ ನಾವು ಫೈಲನ್ನು ಹೆಂಗೆ ಕ್ರಿಯೇಟ್ ಮಾಡೋದು, ಹೆಂಗೆ ಎಡಿಟ್ ಮಾಡೋದು, ಅಪೆಂಡ್ ಮಾಡೋದು, ಓವರ್ ರೈಟ್ ಮಾಡೋದು, ಫೈಲ್ ಡಿಫರೆನ್ಸ್ ನೋಡೋದು, ಫೈಲನ್ನು ಹೆಂಗೆ ಡಿಲೀಟ್ ಮಾಡೋದು, ಒಂದು ಸಿಂಪಲ್ ಪೈಥಾನ್ ಫೈಲನ್ನು ರನ್ ಮಾಡಿ ಕೂಡ ನೋಡೋಣ. ಓಕೆ, ಟು ಬಿಗಿನ್ ವಿತ್ ಫೈಲನ್ನು ಹೆಂಗೆ ಕ್ರಿಯೇಟ್ ಮಾಡೋದು. ಐ ಓಪನ್ ಮೊಬಾ ಎಕ್ಸ್ಟರ್ನ್. ಓಕೆ, ಇಲ್ಲಿ ನಾನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಫಸ್ಟು MKDIR ಫೋಲ್ಡರ್ 1 ಅಂತ ನೇಮ್ ಕೊಡ್ತೀನಿ. ಎಂಟರ್. ನೆಕ್ಸ್ಟ್ ಏನು, ಈ ಫೋಲ್ಡರ್ ಒಳಗಡೆ ಹೋಗ್ತೀನಿ. ಓಕೆ, CD ಫೋಲ್ಡರ್ 1 ಚೆಕ್ ಮಾಡೋಣ ನಾವು ಈ ಫೋಲ್ಡರ್ ಒಳಗೆ ಇದ್ದೀವಾ ಇಲ್ವಾ ಅಂತ. PWD ಪ್ರಿಂಟ್ ವರ್ಕಿಂಗ್ ಡೈರೆಕ್ಟ್ರಿ. ನಾನೀಗ ಫೋಲ್ಡರ್ 1 ಒಳಗಡೆ ಇದ್ದೀನಿ. ಫಸ್ಟ್ ಸ್ಟೆಪ್ ನಾನು ಏನು ಹೇಳಿದ್ದು, ಒಂದು ಫೈಲನ್ನು ಕ್ರಿಯೇಟ್ ಮಾಡೋದು. ಫೈಲನ್ನು ಕ್ರಿಯೇಟ್ ಮಾಡೋದಕ್ಕೆ ಕಮಾಂಡ್ ಏನು ಅಂದರೆ ಟಚ್ ಅಂತ ಕೊಟ್ಬಿಟ್ಟು ಈಗ file1 ಡಾಟ್ ನಾನೊಂದು ಸಿಂಪಲ್ TXT ಫೈಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆ, ಎಂಟರ್. ಫೈಲ್ ಕ್ರಿಯೇಟ್ ಆಯಿತು. ಹೇಗೆ ಚೆಕ್ ಮಾಡೋದು ಫೈಲ್ ಕ್ರಿಯೇಟ್ ಆಗಿದೆಯಾ ಇಲ್ಲ? LS-LARTH. ಓಕೆ, ಆಸ್ ಯು ಕ್ಯಾನ್ ಸಿ file1 ಕ್ರಿಯೇಟ್ ಆಗಿದೆ ಅಲ್ವಾ? ಸೊ ಈ ಫೈಲನ್ನು ಕ್ರಿಯೇಟ್ ಮಾಡೋದು ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಏನು, ಫೈಲ್ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆಗಿರೋ ಫೈಲಲ್ಲಿ ಹೌ ಟು ಓಪನ್ ಅ ಫೈಲ್. ಓಕೆ, ಫೈಲ್ ಓಪನ್ ಮಾಡೋಕ್ಕೆ ಕೆಲವೊಂದು ಲಿನಕ್ಸ್ ಎಡಿಟರ್ಸ್ ಇದೆ ಆಯಿತಾ. ನ್ಯಾನೋ ಅಂತ ಇದೆ, ವಿಮ್ ಅಂತ ಇದೆ, Gedit ಅಂತ ಇದೆ. ನಾವು VI ಎಡಿಟರನ್ನು ಯೂಸ್ ಮಾಡ್ತಿದ್ದೀವಿ. VI ಅಂತ ಕೊಟ್ಬಿಟ್ಟು ಫೈಲ್ F ಅಂತ ಕೊಟ್ಬಿಟ್ಟು ಟ್ಯಾಬ್ ಅಂತ ಕೊಟ್ಟಿದ್ರೆ ಫೈಲ್ ನೇಮ್ ಬರುತ್ತೆ ಅಂತ ನಮಗೆ ಗೊತ್ತು. ಟ್ಯಾಬ್ ಕೊಟ್ಟೆ, ಎಂಟರ್. ನಾನು ಫೈಲನ್ನು ಓಪನ್ ಮಾಡಿದೆ. ಈಗ ಓಪನ್ ಮಾಡಿದ್ರೆ ನೀವು ನೋಡ್ಬೋದು ಫೈಲ್ ಎಂಟಿ ಇದೆ. ನಾನು ಜಸ್ಟ್ ಫೈಲ್ ಕ್ರಿಯೇಟ್ ಮಾಡಿರೋದು, ಅದರಲ್ಲಿ ಏನೋ ನಾನು ಡೇಟಾ ಇನ್ನೂ ಕೊಡಲಿಲ್ಲ. ಸೊ ಹಾಗಾಗಿ ಫೈಲ್ ಎಂಟಿ ಇದೆ. ಇಲ್ಲಿ ನೀವು ಕೆಳಗಡೆನೂ ನೋಡ್ಬೋದು file1.txt 0 ಲೈನ್ಸ್ ಅಂತ. ಈಗ ಇದ್ರಲ್ಲಿ ನಾನು ರೈಟ್ ಮಾಡಬೇಕು ಅಲ್ವಾ? ರೈಟ್ ಮಾಡೋದಕ್ಕೆ ನಾನು ಫಸ್ಟ್ Shift-I ಅಂತ ಕೊಡಬೇಕು. Shift-I ಅಂತ ಕೊಡಿದ ತಕ್ಷಣ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇನ್ಸರ್ಟ್ ಅಂತ ಬಂತು. ಇಲ್ಲಿ ಕೆಳಗಡೆ ಇಫ್ ಯು ಸಿ ಇನ್ಸರ್ಟ್ ಅಂತ ಬಂದಿದೆ. ಅಂದರೆ ಇನ್ಸರ್ಟ್ ಮೋಡಿಗೆ ನನಗೆ ಹೋಗಿದ್ದೀನಿ. ಐ ಕ್ಯಾನ್ ರೈಟ್ ನೌ. ನೀವೇನು ಬೇಕು ಅದು ಬರಿಬೋದು ಆಯಿತಾ. ಟೆಕ್ಸ್ಟು ಸಿಂಪಲ್ ನಾನೀಗ AWS ಅಂತ ಬರೆದೆ, ಡಾಕರ್ ಅಂತ ಬರೆದೆ, ಲಿನಕ್ಸ್ ಅಂತ ಬರೆದೆ, ಉಬುಂಟು ಅಂತ ಬರೆಯೋಣ. ಓಕೆ, ಟೆಕ್ಸ್ಟ್ ಬರೆದಿದ್ದೀನಿ ನಾನೀಗ. ಝೂಮ್ ಮಾಡ್ತೀನಿ ಆಯಿತಾ. Ctrl+ ಅಂತ ಓದಿದ್ರೆ ಝೂಮ್. ಓಕೆ, ಟು ಝೂಮ್ ನಮ್ದು ಏನು ಕಮಾಂಡು, Ctrl+. ಓಕೆ, ನೀವು ನೋಡ್ಬೋದು ನಾನೀಗ ಇನ್ಸರ್ಟ್ ಮೋಡಲ್ಲಿ ಇದ್ದೀನಿ. ರೈಟ್ ಮಾಡಿ ಆಯಿತು ನನ್ನ ಫೈಲಲ್ಲಿ. ಈಗ ನನ್ನ ಫೈಲನ್ನು ಸೇವ್ ಮಾಡಬೇಕು. ಸೇವ್ ಮಾಡೋಕ್ಕೆ ಫಸ್ಟ್ ನಾನು ಇನ್ಸರ್ಟ್ ಮೋಡಿಂದ ಏನಾಗಬೇಕು, ಎಸ್ಕೇಪ್ ಆಗಬೇಕು ಅಲ್ವಾ? ಎಸ್ಕೇಪ್ ಅಂತ ಒತ್ತಿ. ಎಸ್ಕೇಪ್ ಒತ್ತಿದ ತಕ್ಷಣ ಇಲ್ಲಿ ಇನ್ಸರ್ಟ್ ಅಂತ ಇದ್ದಿದ್ದು ಹೊರಟೋಯ್ತು. ಕರೆಕ್ಟ್, ಎಸ್ಕೇಪ್ ಒತ್ತಿದಾಯಿತು. ಈಗ ಕೋಲನ್ ಇದೆಯಲ್ಲ, W ಅಂತ ಕೊಟ್ಟರೆ ಸೇವ್ ಆಗುತ್ತೆ ಫೈಲು. ನಾನು ಏನು ರೈಟ್ ಮಾಡಿದ್ದೀನಿ ಅದು ರೈಟ್ ಆಗು ಅಂತ. ಎಂಟರ್. ಸೊ ರಿಟರ್ನ್ ಇಲ್ಲಿ ಬರ್ತಾ ಇದೆ ನೋಡಿ, 4 ಲೈನ್ಗೆ ಬರದೆ. ಕರೆಕ್ಟು, ಸೇವ್ ಆಯಿತು. ಈಗ ಸೇವ್ ಆಯಿತು. ಈಗ ನಾನು ಫೈಲಿಂದ ಆಚೆ ಬರಬೇಕು. ಕರೆಕ್ಟ್, ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಅಂದರೆ ಕ್ವಿಟ್ ಆಗಬೇಕು. ನಾನು ಕ್ವಿಟ್ ಆಗೋಕ್ಕೆ ಏನು ಕಮಾಂಡು, ಸೇಮ್ ಇದೇ ಥರ Q ಅಂತ ಕೊಟ್ಬಿಟ್ಟು ಎಂಟರ್ ಒತ್ತಿದ್ರೆ ನನ್ನ ಫೈಲಿಂದ ಎಕ್ಸಿಟ್ ಆದೆ. ಇನ್ನೊಂದ್ಸತಿ ಫೈಲ್ ಓಪನ್ ಮಾಡಿ ನೋಡೋಣ, ಅದೇ ಫೈಲಲ್ಲಿ ಇದೆಯಾ ನಾನು ಬರ್ದಿರೋ ಟೆಕ್ಸ್ಟ್ ಇಲ್ವಾ ಅಂತ. ಅಪ್ ಆ್ಯರೋ ಕೀ ಕೊಟ್ಟರೆ ಸಾಕು, ನಮಗೆ ಗೊತ್ತು ಪ್ರೀವಿಯಸ್ ಕಮಾಂಡ್ ಏನಿದೆ ಅದು ಬರುತ್ತೆ ಅಂತ. ಎಂಟರ್. AWS, ಡಾಕರ್, ಲಿನಕ್ಸ್, ಉಬುಂಟು ನಾನು ಬರ್ದಿರೋ ಟೆಕ್ಸ್ಟ್ ಎಲ್ಲ ಇದೆ ಇದರಲ್ಲಿ. ಇನ್ನು ನಾನು ಅದ್ರ ಕೆಳಗಡೆ ಇನ್ನೂ ಟೆಕ್ಸ್ಟ್ ಬರೀಬೇಕು ಅಂದರೆ ಏನು ಮಾಡಬೇಕು, ಆ್ಯಸ್ ಯೂಶುವಲ್ ನಮಗೆ ಗೊತ್ತೀಗ Shift-I ಅಂತ ಕೊಟ್ಬಿಟ್ಟು ಇನ್ಸರ್ಟ್ ಮೋಡಿಗೆ ಹೋಗಬೇಕು. ನಾನು ನೆಕ್ಸ್ಟ್ ಲೈನಿಗೆ ಹೋಗ್ಬಿಟ್ಟು ಹಾಯ್ ಹೆಲೋ ಅಂತ ಬರೆದೆ. ಓಕೆ, ಅಗೇನ್ W:Q ಅಂತ ಕೊಟ್ಟರೆ ಕ್ವಿಟ್ ಆಯಿತು. ಅಗೇನ್ ಐ ಗೋ ಬ್ಯಾಕ್ ಟು ದ ಫೈಲ್. ನೋಡಿ ಕರೆಕ್ಟ್ ಆಗಿದೆ ಅಲ್ವಾ? ಹಾಯ್ ಇದೆ, ಹೆಲೋ ಇದೆ. ಅಗೇನ್ ನಾನೀಗ ಶಿಫ್ಟ್ ಇನ್ಸರ್ಟ್ ಮಾಡಿಬಿಟ್ಟು ಅಗೇನ್ ಇಫ್ ಐ ರೈಟ್ ಸಮಥಿಂಗ್ ಕೋಡರ್ ಅಮೀನ್ ಅಂತ ಬರೆದೆ. ಓಕೆ, ಎಸ್ಕೇಪ್. ಎವ್ರಿ ಟೈಮ್ ಕೋಲನ್ ಕೊಟ್ಬಿಟ್ಟು W ಕೊಡ್ತಾ ಇದ್ದೀನಿ, ಕೋಲನ್ ಕೊಟ್ಬಿಟ್ಟು Q ಕೊಡ್ತಾ ಇದ್ದೀನಿ. ಒಟ್ಟಿಗೆ ಕೊಟ್ಬಿಟ್ರೆ ಆಯ್ತಲ್ವಾ? ರೈಟು ಆಗುತ್ತೆ, ಕ್ವಿಟ್ಟು ಆಗುತ್ತೆ, ಈಸಿ. WQ ಅಂತ ಕೊಟ್ಟು ಎಂಟರ್ ಓದ್ತಿದ್ರೆ ಈವನ್ ಅದು ಸೇವು ಆಯಿತು, ಫೈಲ್ ಕ್ವಿಟ್ ಕೂಡ ಆಯಿತು. ಹೋಗ್ಬಿಟ್ಟು ನೋಡೋಣ ಸೇವ್ ಆಗಿದೆಯಾ ಇಲ್ವಾ ಅಂತ. ಓಕೆ, ಕೋಡರ್ ಮೀನ್ ಸೇವ್ ಆಗಿದೆ. ಈಗ ಕೆಲವೊಂದ್ಸತಿ ಏನಾಗುತ್ತೆ, ನಾವೇನೋ ರಾಂಗ್ ಬರ್ಬಿಟ್ಟಿರ್ತೀವಿ ಅಥವಾ ನಮಗೆ ಚೇಂಜಸ್ ಬೇಡ. ನಾನೇನೋ ಕೋಡಲ್ಲಿ ಚೇಂಜಸ್ ಮಾಡಿದ್ದೀನಿ, ನನಗೆ ಆ ಚೇಂಜಸ್ ಬೇಡ, ಸೇವ್ ಆಗಬಾರ್ದು ಅಂದರೆ ಫಾರ್ ಎಕ್ಸಾಂಪಲ್ ನಾನೇನೋ ತಪ್ಪು ಬರ್ದ್ಬಿಟ್ಟೆ. ಅಯ್ಯೋ ನನಗೆ ಡಿಲೀಟ್ ಮಾಡಿಲ್ಲ, ನಾನು ಮರ್ತೋಗ್ಬಿಡ್ತು ನಾನು ಏನು ಚೇಂಜಸ್ ಮಾಡಿದ್ದೀನಿ ಅಂತ. ನಾನು ಈ ಫೈಲ್ ಏನು ಚೇಂಜಸ್ ಇದೆ ಅದು ಸೇವ್ ಆಗಬಾರ್ದು. ಸೇವ್ ಆಗಬಾರ್ದು ಅಂದರೆ Q ಅಂತ ಕೊಟ್ಟು ಎಕ್ಸಿಟ್ ಆಗೋ ಬದಲಿ ಜಸ್ಟ್ ನಾನೀಗ Q ಅಂತ ಕೊಟ್ಟು ಟ್ರೈ ಮಾಡ್ತೀನಿ. ನೋಡಿ, ಎಕ್ಸಿಟ್ ಆಗಲ್ಲ ಅದು. ನೋ ರೈಟ್ ಸಿನ್ಸ್ ಲಾಸ್ಟ್ ಚೇಂಜಸ್ ಏನೋ ನೀವು ಬರ್ದಿದ್ದೀರಾ, ಅದು ಸೇವ್ ಮಾಡಿಲ್ಲ, ನಾನು ಹಾಗೆ ಎಕ್ಸಿಟ್ ಆಗಲ್ಲ ಅಂತ ಹೇಳ್ತಾ ಇದೆ. ಇಲ್ಲ, ನೀನು ಫೋರ್ಸಿಬ್ಲಿ ಎಕ್ಸಿಟ್ ಆಗಲೇಬೇಕು, ನನಗೆ ಸೇವ್ ಆಗೋದು ಬೇಡ ಅಂದರೆ Q ಅಂತ ಕೊಟ್ಬಿಟ್ಟು ಎಕ್ಸ್ಕ್ಲಮೇಟ್ರಿ ಕೊಡಬೇಕು. ಇವಾಗ ಎಕ್ಸಿಟ್ ಆಗತ್ತಾ? ಎಕ್ಸಿಟ್ ಆಯಿತು. ಅದೇನೋ JK ಸಮಥಿಂಗ್ ಏನೋ ಬರ್ದಿದ್ದೆ ಅಲ್ವಾ, ಅದಿದೆಯಾ ಇರಬಾರ್ದಲ್ವಾ? ಈಗ ಹೋಗ್ಬಿಟ್ಟು ನೋಡೋಣ. ಅದಿಲ್ಲ.
ಕರೆಕ್ಟ್, ಗೊತ್ತಾಯ್ತಲ್ಲ? ಫೋರ್ಸ್ ಕ್ವಿಟ್. ನಾವೀಗ ಫೈಲನ್ನು ಸೇವ್ ಮಾಡೋದು ನೋಡಿದೀವಿ, ಎಕ್ಸಿಟ್ ಆಗೋದು ನೋಡಿದೀವಿ. ಓಕೆ, ಕ್ರಿಯೇಟ್ ಮಾಡೋದಾಯ್ತು, ಓಪನ್ ಮಾಡೋದಾಯ್ತು, ರೈಟ್ ಮಾಡೋದಾಯ್ತು, ಸೇವ್ ಆಯ್ತು, ಫೋರ್ಸ್ ಕ್ವಿಟ್ ಆಯ್ತು. ಓಕೆ, ಎಕ್ಸಿಸ್ಟಿಂಗ್ ಫೈಲ್ ಎಡಿಟ್ ಮಾಡೋದನ್ನು ನೋಡಿದೀವಿ. ಮತ್ತೆ ಅದೇ ಫೈಲಿಗೆ ಹೋಗ್ಬಿಟ್ಟು ಶಿಫ್ಟ್ ಇನ್ಸರ್ಟ್ ಕೊಟ್ಬಿಟ್ಟು ಅದೇ ಫೈಲಲ್ಲಿ ಚೇಂಜಸ್ ಮಾಡ್ಬೋದು. ಇಷ್ಟ ಆಯ್ತು. ನಾನು ಎವ್ರಿ ಟೈಮ್ ನಾನೀಗ ಫೈಲ್ ಒಳಗಡೆ ಹೋಗಿನೇ ಫೈಲಲ್ಲಿ ಏನೇನಿದೆ ಅಂತ ನೋಡಬೇಕು ಅಂತ ಅವಶ್ಯಕತೆ ಇಲ್ಲ. ನಾನು ಇಲ್ಲಿಂದನೂ ನೋಡ್ಬೋದು. ಏನು ಕಮಾಂಡ್ ಅದಕ್ಕೆ ಅಂದರೆ ಕ್ಯಾಟ್ ಅಂತ ಕೊಟ್ಬಿಟ್ಟು ಫೈಲ್, ನಮ್ದೇನು ಫೈಲ್ ನೇಮ್ ಇದೆ ಅದನ್ನು ಕೊಟ್ಬಿಟ್ಟು ಎಂಟರ್ ಒತ್ತಿದ್ರೆ ಸಿ ಆ ಫೈಲಲ್ಲಿರೋ ಎಲ್ಲ ಡೀಟೇಲ್ಸು ಬಂತು. ಏನದು ಕಮಾಂಡು? ಕ್ಯಾಟ್ ಟು ಡಿಸ್ಪ್ಲೇ ಫೈಲ್ ಕಂಟೆಂಟ್. ಹೌ ಟು ಚೆಕ್ ಫೈಲ್ ಡಿಫರೆನ್ಸ್. ಈಗ 2 ಫೈಲ್ಸ್ ಇದೆ ನಿಮ್, ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನಲ್ಲಿ, ಕಂಪ್ನೀಸಲ್ಲೆಲ್ಲ ಏನೋ ಒಂದು ಫೈಲಲ್ಲಿ ಚೇಂಜಸ್ ಮಾಡಿರ್ತೀರಾ. ಓಕೆ, ಒರಿಜಿನಲ್ ಫೈಲ್ ಒಂದಿದೆ. ಓಕೆ, ಯಾರೋ ಚೇಂಜಸ್ ಮಾಡಿದ್ದಾರೆ, ಸಮ್ XYZ ಪರ್ಸನ್. ನನಗೆ 2 ಫೈಲಲ್ಲೂ ಡಿಫ್ರೆನ್ಸ್ ಹೆಂಗಿದೆ ಅಂದರೆ ನಾವು ಲೈನ್ ಬೈ ಲೈನ್ ನೋಡ್ಕೊಂಡು ಹೋಗಕ್ಕೆ ಆಗಲ್ಲ ಅಲ್ವಾ, ಇಟ್ಸ್ ನಾಟ್ ಪ್ರಾಕ್ಟಿಕಲ್. ಸೊ 2 ಫೈಲಿಂದ ಡಿಫ್ರೆನ್ಸ್ ನೋಡಬೇಕು. ನಾನು ಇಲ್ಲೇ ಇನ್ನೊಂದು ಫೈಲ್ ಕೂಡ ಕ್ರಿಯೇಟ್ ಮಾಡ್ತೀನಿ ತಡಿ. ಟಚ್ ಫೈಲ್ 2.txt ಅಂತ ಕೊಟ್ಟೆ. ಓಕೆ, ನಾನು ಇದೇ ಫೈಲನ್ನು ಕಾಪಿ ಮಾಡ್ತೀನಿ, ಆಯ್ತಾ? ಕಾಪಿ ಮಾಡಿದೆ. ಈ ಫೈಲ್ ಒಳಗಡೆ ಹೋಗ್ಬಿಟ್ಟು ಶಿಫ್ಟ್ ಇನ್ಸರ್ಟ್ ಕೊಟ್ಟೆ, ಪೇಸ್ಟ್. ನಾನೊಂದು ಹೊಸ ಲೈನ್ ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ, ಪೈಥಾನ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೇವ್, ಎಸ್ಕೇಪ್ :WQ, ಎಂಟರ್. ಸೊ ಫೈಲ್ 1 ಫೈಲ್ 2 ಡಿಫ್ರೆನ್ಸ್ ನೋಡೋಣ. ಡಿಫ್ರೆನ್ಸ್ ನೋಡೋಕೆ ಏನು ಕಮಾಂಡ್ ಅಂದರೆ ಡಿಫ್ ಅಂತ. ಓಕೆ, ಡಿಫ್ ಅಂತ ಕೊಟ್ಬಿಟ್ಟು ಯಾವ್ದು 2 ಫೈಲ್ ನೇಮ್ಸ್ ಇದೆ ಅದನ್ನು ಕೊಡಬೇಕು. ನಮ್ಮ ಈ ಕೇಸಲ್ಲಿ ಫೈಲ್ 1 ಆ್ಯಂಡ್ ಫೈಲ್ 2. ಓಕೆ, ಎಂಟರ್ ಮಾಡಿದರೆ ಈಗ ನನಗೆ 2 ಫೈಲಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಬರಬೇಕು. ಸಿ, ಏನು ಡಿಫ್ರೆನ್ಸ್ ಇದೆ? ಪೈಥಾನ್ ಅಂತ ಡಿಫ್ರೆನ್ಸ್ ಇದೆ ಅಂತ ಬಂತು. ಪ್ಲಸ್ ಅಂತ ಬಂದ್ಬಿಟ್ಟು ಏನು ಬರ್ತಾ ಇದೆ ಅದೇ ಪೈಥಾನ್ ಅಂತ ಬಂತು. ಡಿಫ್ರೆನ್ಸ್ ಗೊತ್ತಾಯ್ತು. ಹೌ ಟು ಚೆಕ್ ಡಿಫ್ರೆನ್ಸ್. ಈಗ ಎಕೋ ಫೈಲ್ ಓವರ್ ರೈಟ್ ಅಂಡ್ ಅಪೆಂಡ್ ಫೈಲ್ ಕಾನ್ಸೆಪ್ಟ್ ನೋಡೋಣ. ಓಕೆ, ಎಕೋ ಅಂದರೆ ಒಂದು ಲಿನಕ್ಸ್ ಕಮಾಂಡು ಡಿಸ್ಪ್ಲೇ ಮಾಡೋಕ್ಕೆ. ಓಕೆ, ಏನೇ ಟೆಕ್ಸ್ಟ್ ಇರಲಿ ಡಿಸ್ಪ್ಲೇ ಮಾಡೋಕ್ಕೆ ಅಥವಾ ಫೈಲ್ ಒಳಗಡೆ ರೈಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎಕೋ ಅಂತ ಕೊಟ್ಬಿಟ್ಟು ಇಫ್ ಐ ರೈಟ್ ಹಾಯ್, ಎಂಟರ್, ನೋಡಿ ಹಾಯ್ ಅಂತ ಬಂತು. ಓಕೆ, ಎಕೋ ಒಳಗಡೆ ಕೋಡ್ಸ್ ಕೊಟ್ಬಿಟ್ಟು ನೀವೇನು ಟೆಕ್ಸ್ಟ್ ಕೊಟ್ಟಿರ್ತೀರಾ ಅದು ಪ್ರಿಂಟ್ ಆಗುತ್ತೆ. ಓಕೆ, ಡಿಸ್ಪ್ಲೇ ಆಗುತ್ತೆ. ಇದನ್ನೇ ನಾನೀಗ ಒಂದು ಫೈಲಲ್ಲಿ ಬರೀಬೋದಾ? ಒಂದು ಫೈಲ್ ಒಳಗಡೆ ಇಲ್ಲೇನೋ ನಾನು ಒಂದು ಟೆಕ್ಸ್ಟ್ ಬರ್ತಿದ್ದೀನಿ, ಅದು ಒಂದು ಫೈಲಲ್ಲಿ ಹೋಗಿ ಸೇವ್ ಆಗಬೇಕು. ಹೇಗೆ ಮಾಡ್ಬೋದು ಅಂದರೆ ಎಕೋ ಸೇಮ್, ನಾನು ಹಾಯ್ ಅಂತ ಏನು ಕೊಟ್ಟಿದ್ದೀನಿ ಅದು ಈ ರೀಡೈರೆಕ್ಷನ್, ಇಲ್ಲಿ ರೀಡೈರೆಕ್ಟ್ ಆಗಿಬಿಟ್ಟು ಹೋಗುವಂಥ ಒಂದು ನ್ಯೂ ಫೈಲ್ ನೇಮ್ ಕೊಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ demo.txt ಅಂತಲೇ ಕೊಟ್ಟೆ ಅಂದ್ಕೊಳ್ಳಿ. ಎಂಟರ್ ಮಾಡಿದಾಗ ಏನಾಗುತ್ತೆ, ಒಂದು ಫೈಲ್ ಕ್ರಿಯೇಟ್ ಮಾಡುತ್ತೆ demo.txt ಅಂತ. ಕ್ರಿಯೇಟ್ ಮಾಡಿದ್ಯಾ? ಸಿ, ಯು ಕ್ಯಾನ್ ಸಿ demo.txt ಅಂತ ಕ್ರಿಯೇಟ್ ಮಾಡ್ತು. ಓಕೆ, ಇನ್ನೊಂದು ಏನು ಮಾಡುತ್ತೆ, ಇಲ್ಲೇನು ಬರ್ದಿರ್ತೀವಿ ಅದನ್ನ ಇಲ್ಲಿ ರೈಟ್ ಮಾಡುತ್ತೆ. ಓಕೆ, ರೈಟ್ ಮಾಡಿದ್ಯಾ ಚೆಕ್ ಮಾಡೋಣ. ಓಕೆ, ಹಾಯ್ ಅಂತ ರೈಟ್ ಮಾಡಿದ್ದೆ. ಸೊ ಈ ಕಮಾಂಡ್ ಏನು ಮಾಡ್ತು, ಎಕೋ ಅಂತ ಕೊಟ್ಬಿಟ್ಟು ನಾನು ಏನಲ್ಲಿ ಟೆಕ್ಸ್ಟ್ ಕೊಟ್ಟಿದ್ದೀನಿ ಅದು ಈ ಫೈಲ್ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಈ ಫೈಲ್ ಒಳಗಡೆ ರೈಟ್ ಮಾಡಿದೆ. ಓಕೆ, ಇನ್ನೊಂದು ಸತಿ ಕೊಡ್ಲಾ, ನಾನು ಹೆಲೋ ಅಂತ ಕೊಡ್ತೀನಿ. ಹೆಲೋ ಅಂತ ಕೊಟ್ಬಿಟ್ಟು ಎಂಟರ್ ಮಾಡಿದೆ. ಈಗೇನು ಮಾಡ್ತು ಇದು, ಈ ಫೈಲ್ ಓಪನ್ ಮಾಡ್ಬಿಟ್ಟು ನೋಡೋಣ. ಓಪನ್ ಮಾಡ್ಬಿಟ್ಟು ನೋಡ್ಬೇಕಂತನೂ ಏನೂ ಇಲ್ಲ, ನಮಗೆ ಆಲ್ರೆಡಿ ಕ್ಯಾಟ್ ಕಮಾಂಡ್ ಗೊತ್ತು. ಎವ್ರಿ ಟೈಮ್ ಓಪನ್ ಮಾಡಿ ಎಕ್ಸಿಟ್ ಆಗೋದಿಲ್ಲ, ಯಾಕೆ? ಇಲ್ಲೇ ನೋಡೋಣ, ಹೆಲೋ ಅಂತ ಬಂತು. ಹಾಯ್ ಎಲ್ಲಿ ಹೋಯ್ತು? ಹಾಯ್ ಓವರ್ ರೈಟ್ ಆಯಿತು ವಿತ್ ಹೆಲೋ. ನನಗೆ ಓವರ್ ರೈಟ್ ಆಗೋದು ಬೇಡ, ನಾನೇನೋ ಲಾಗ್ ಮಾಡ್ತಿದ್ದೀನಿ, ನಾನು ಯಾವುದೋ ಡಿವೈಸ್ ಲಾಗ್ ಚೆಕ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ನನಗೆ ಓವರ್ ರೈಟ್ ಆದರೆ ಯೂಸ್ ಇರಲ್ಲ, ಅಪೆಂಡ್ ಆಗಿ ಹೋಗ್ಬೇಕು ತಾನೆ. ಸೊ ಅಪೆಂಡ್ ಮಾಡೋದಕ್ಕೆ ಏನು ಕಮಾಂಡು? ಸೇಮ್ ಇದನ್ನೇ ನಾನು ಕೋಡರ್ ಅಮೀನ್ ಅಂತ ಕೊಟ್ಟೆ. ಇನ್ಸ್ಟೆಡ್ ಆಫ್ ಒಂದು ಈ ಗ್ರೇಟರ್ ದ್ಯಾನ್ ಸಿಂಬಲ್ 2 ಕೊಟ್ಟೆ ಅನ್ಕೊಳ್ಳಿ. 2 ಕೊಟ್ಬಿಟ್ಟು ನಾನು ಎಂಟರ್ ಮಾಡಿದರೆ ಕ್ಯಾಟ್ ಮಾಡಿ ನೋಡೋಣವಾ, ಹೆಲೋ ಬಂತು, ಕೋಡರ್ ಅಮೀನ್ ಬಂತು. ಸೊ ಈ ಕೇಸಲ್ಲಿ ಏನಾಗಿದೆ, ಅಪೆಂಡ್ ಆಗಿದೆ. ಆಲ್ರೆಡಿ ಏನು ಚೇಂಜಸ್ ಇದ್ರು ಅದ್ರ ಮೇಲ್ಗಡೆ ನನಗೆ ಕೊಡ್ತಿರೋ ಚೇಂಜಸ್ಸು ಟೆಕ್ಸ್ಟ್ ಅಪೆಂಡ್ ಆಗ್ತಾ ಇದೆ. ಜಸ್ಟ್ ಒಂದು ಆ್ಯರೋ ಕೊಟ್ಟರೆ ಏನಾಗ್ತಿತ್ತು, ಓವರ್ ರೈಟ್ ಆಗ್ತಿತ್ತು. ಸೊ ಓವರ್ ರೈಟ್ ಗೊತ್ತಾಯ್ತು ನಮಗೆ, ಅಪೆಂಡ್ ಗೊತ್ತಾಯ್ತು. ಕರೆಕ್ಟ್? ಐ ಹೋಪ್ ಇದರಲ್ಲಿ ಏನೋ ಕನ್ಫ್ಯೂಷನ್ ಇಲ್ಲ ಅಂತ. ಓಕೆ, ಈಗ ಫೈಲಲ್ಲಿ ಲೈನ್ಸನ್ನು ಹೇಗೆ ಡಿಲೀಟ್ ಮಾಡೋದು ನೋಡೋಣ. ಓಕೆ, vi1ಗೆ ಹೋಗೋಣ. ಓಕೆ, ಇಲ್ಲಿ ನಾನು ಜಸ್ಟ್ ಡಿ ಅಂತ ಪ್ರೆಸ್ ಮಾಡಬೇಕು 2 ಟೈಮ್ಸ್. ಡಿ ಸಿ, ಲೈನ್ ಡಿಲೀಟ್ ಆಯಿತು. ಡಿ ಲೈನ್ ಡಿಲೀಟ್ ಆಯಿತು. ಓಕೆ, ಎಸ್ಕೇಪ್, ಸೇವ್ ಮಾಡಿದೆ. ಇನ್ನೊಂದ್ಸತಿ ಹೋಗಿ ನೋಡೋಣ ಸೇವ್ ಆಗಿದೆಯಾ ಇಲ್ವಾ ಅಂತ. ಸಿ, ಲೈನ್ಸ್ ಡಿಲೀಟ್ ಆಗಿದೆ. ಫೈಲೇ ಡಿಲೀಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಫೋಲ್ಡರ್ ಡಿಲೀಟ್ ಮಾಡೋಕ್ಕೆ ನಾವು rm -r, ಇಲ್ಲಿ ಜಸ್ಟ್ ನೀವು rm ಅಂತ ಕೊಟ್ಬಿಟ್ಟು ಫೈಲ್ 1.txt ಅಂತ ಕೊಡಬೇಕು. ಓಕೆ, ಎಂಟರ್ ಮಾಡಿದೆ.
ls-larth ಅಂತ ಕೊಟ್ಟು ನೋಡ್ತೀನಿ ಇದೆಯಾ ಇಲ್ವಾ ಫೈಲು ಅಂತ. ನಮ್ಮ ಫೈಲ್ 1 ಡಿಲೀಟ್ ಆಗಿದೆ. ಐ ಹೋಪ್ ನಿಮಗೆ ಕ್ರಿಯೇಟ್, ಓಪನ್, ರೈಟ್, ಸೇವ್, ಓವರ್ ರೈಟ್ ತನಕನೂ ಗೊತ್ತಾಗಿದೆ ಅಂತ. ಈಗ ರನ್ ಸಿಂಪಲ್ ಪೈಥಾನ್ ಪ್ರೋಗ್ರಾಮ್ ಫೈಲ್ ನೋಡೋಣ. ಓಕೆ, ಈಗ ನಾವು ಒಂದು ಪೈಥಾನ್ ಫೈಲ್ ಅನ್ನು ಬರ್ಬಿಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಓಕೆ, ಪೈಥಾನ್ ಫೈಲ್ ಬರ್ದು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮಗೆ ಫಸ್ಟ್ ನಮ್ಮ ಹತ್ರ ಪೈಥಾನ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡೋದಕ್ಕೆ ಕಮಾಂಡ್ ಏನು, ಪೈಥಾನ್ - ವರ್ಷನ್. ನನ್ನ ಹತ್ರ ಪೈಥಾನ್ ಇದೆ, ಪೈಥಾನ್ 3.11 ಇದೆ. ಓಕೆ, ಪೈಥಾನ್ ಇಲ್ಲ ಅಂದ್ರೆ ಅದನ್ನ ಹೆಂಗೆ ಇನ್ಸ್ಟಾಲ್ ಮಾಡಬೇಕು ಆ ಕಮಾಂಡ್ಸ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಕರೆಕ್ಟ್. ಒಂದು ಫೈಲ್ ಬರೆಯೋಣ. ಫೈಲ್ ಕ್ರಿಯೇಟ್ ಮಾಡೋದಕ್ಕೆ ಟಚ್ ಅಂತಾನು ಕೊಡ್ಬೋದು, ಅಥವಾ ಡೈರೆಕ್ಟ್ ಆಗಿನೂ ನೀವು ಈಗ vi trial.py ಅಂತ ಕೊಡ್ತೀನಿ. ಓಕೆ, ಎಂಟರ್. ಕ್ರಿಯೇಟ್ ಆಗುತ್ತೆ. ಇನ್ಸರ್ಟಿಗೆ ಹೋದೆ, ನಾನು ಹೆಲೋ ವರ್ಲ್ಡ್ ಅಂತ ಬರಿತಾ ಇದ್ದೀನಿ. ಓಕೆ, ಸೇವ್ ಮಾಡೋದಕ್ಕೇನು WQ, ಎಂಟರ್. ಈಗ ರನ್ ಮಾಡ್ಬೇಕು ಇದನ್ನ, ಪೈಥಾನ್ trial.py ನ ರನ್ ಮಾಡಬೇಕು. ಕರೆಕ್ಟ್. ಹೆಲೋ ವರ್ಲ್ಡ್ ಅಂತ ಬಂತು. ನಾವೀಗ ಪೈಥಾನ್ ಸಿಂಪಲ್ ಫೈಲ್ ಎಕ್ಸಿಕ್ಯೂಟ್ ಕೂಡ ಮಾಡಿ ನೋಡಿದ್ವಿ. ಐ ಹೋಪ್ ನಿಮಗೆ ಈ ಎಲ್ಲ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ ಅಂತ. ಇದರಲ್ಲಿ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಅಥವಾ ಯು ಕ್ಯಾನ್ ರೀಚ್ ಔಟ್ ಟು ಅಸ್ ವಯಾ ಮೇಲ್ ಆಲ್ಸೋ. ವಿಲ್ ರೆಸ್ಪಾಂಡ್ ಟು ಯು ಡೆಫಿನೆಟ್ಲಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು grep, find, chmod ಕಮಾಂಡ್ಸ್ ನೋಡೋಣ. ಓಕೆ, ಥ್ಯಾಂಕ್ ಯು.